ಸ್ನೇಹಿತರೆ ನಮಸ್ಕಾರ. ಕರ್ನಾಟಕ ರಾಜ್ಯದಲ್ಲಿ ಈ ಖಾತಾ ಅಥವಾ ಬೇಸಿಕಲಿ ಯಾವುದೇ ಖಾತೆಗಳಲ್ಲಿ ಇಲ್ಲದೇ ಇರುವಂತಹ ಆಸ್ತಿಗಳನ್ನು ನೋಂದಣಿ ಮಾಡಬಾರ್ದು ಅಂತ ಹೇಳಿ ಸರ್ಕಾರ ಸ್ಟಾಪ್ ಮಾಡಿ ಸುಮಾರು ದಿನಗಳಾಗಿದೆ. ಇಲ್ಲಿ ಇವತ್ತು ನಾನು ಮಾತಾಡಕ್ಕೆ ಹೊರಡ್ತಿರುವಂತಹ ವಿಚಾರ ಏನು ಅಂತಂದರೆ, ಕರ್ನಾಟಕ ಸರ್ಕಾರ ಮಾಡಿದಂತಹ ಒಳ್ಳೆಯ ಪ್ರಯತ್ನ, ಅದು ಶ್ಲಾಘನೀಯ ಕೂಡ. ಅಂದರೆ ಯಾವುದ್ಯಾವುದು ಅಗ್ರಿಕಲ್ಚರ್ಗಳ ಭೂಮಿಗಳನ್ನು ಮಾರಾಟ ಮಾಡ್ತಿದ್ರು ಮಾಡಬಾರ್ದು. ಆದರೆ ಮುಖ್ಯವಾಗಿ ನಾವು ಗಮನಿಸಬೇಕಾದಂತಹ ವಿಷಯ, ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡದೆ ರಾತ್ರೋರಾತ್ರಿ ಏಕಕಾಲದಲ್ಲಿ ಎಲ್ಲವನ್ನ ಸ್ಟಾಪ್ ಮಾಡಿ ಎಷ್ಟು ಬಡ ಜನರು ಕಷ್ಟಪಟ್ಟು ದುಡ್ಡನ್ನ ಕೂಡಿಟ್ಟು ಒಂದು ಮನೆ ತಗೊಂಡಿರ್ತಾರೆ, ಒಂದು ಸೈಟನ್ನು ತಗೊಂಡಿರ್ತಾರೆ. ಇವತ್ತು ಒಂದು ಎಮರ್ಜೆನ್ಸಿ ಇರ್ತದೆ, ಒಂದು ಸ್ಕೂಲ್ ಫೀಸ್ ಕಟ್ಟಬೇಕು, ಅಥವಾ ಯಾವುದೋ ಒಂದು ಮದುವೆ ಮಾಡಬೇಕು, ಅಥವಾ ಒಂದು ಹಾಸ್ಪಿಟಲ್ ಬಿಲ್ ಕಟ್ಟಬೇಕು. ಇದನ್ನು ಮಾರಾಟ ಮಾಡೋಣ ಅಂತಂದರೆ ಮಾರಾಟ ಮಾಡೋಕ್ಕಾಗ್ತಿಲ್ಲ. ಯಾಕೆ? ಖಾತೆ ಇಲ್ದಿರುವಂತಹ ಪ್ರಾಪರ್ಟಿಗಳನ್ನು ಮಾರಾಟ ಮಾಡೋಕ್ಕಾಗಲ್ಲ. ಹೌದು ಸ್ವಾಮಿ, ಕರೆಕ್ಟು. ನಾವು ಬೇಕು ಅಂತ ತಗೊಂಡಿಲ್ವಲ್ಲ, ಆ ಟೈಮಲ್ಲಿ ಸಬ್ ರಿಜಿಸ್ಟ್ರು ಬಂದು ರಿಜಿಸ್ಟ್ರು ಮಾಡಿ ಕೊಟ್ಟಿದ್ದಾರೆ, ಸರ್ಕಾರದಿಂದ ರಿಜಿಸ್ಟರ್ ಆಗಿದೆಯಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಆಸ್ತಿಯನ್ನು ಬೈ ಮಾಡಿರ್ತಾರೆ. ಆದರೆ ಇವತ್ತು ನೀವು ಇಲ್ಲ, ಅದನ್ನು ನೀವು ಮಾರಾಟ ಮಾಡೋಂಗಿಲ್ಲ. ಎಷ್ಟೋ ಕಾಂಟ್ರಾಕ್ಟ್ಗಳು ಮನೆಗಳನ್ನು ಕಟ್ಟಿರ್ತಾರೆ. ಒಂದು ಚಿಕ್ಕ ಪುಟ್ಟ ಮೇಸ್ತ್ರಿ ಒಂದು ಮನೆ ಕಟ್ಟಿ ಇದನ್ನು ಮಾರಾಟ ಮಾಡಿ ಒಂದು ಲಾಭ ಮಾಡೋಣ ಒಂದು ಮನಸ್ಥಿತಿಯಿಂದ ಮಾಡಿರ್ತಾರೆ. ಸೊ ಇಂಥವ್ರಿಗೆಲ್ಲರಿಗೂ ನಾವು ದೊಡ್ಡ ಮಟ್ಟದ ಕಲ್ಲನ್ನು ಎತ್ತಾಕಿ ಆಯಿತು ನೋಡೋಣ ಮಾಡ್ತೀವಿ. ಹೌದು, ನೀವು ಮಾಡ್ತೀವಿ, ಮಾಡಲ್ಲ ಅಂತೆಲ್ಲ, ಸಿಸ್ಟಮ್ ಕರೆಕ್ಟಾಗಿ ಮಾಡೋದಕ್ಕೆ ಅದರದ್ದೇ ಆದ ಸಮಯ ಬೇಕು, ಇದೆಲ್ಲ ನಮಗೆ ಗೊತ್ತು. ಆದರೆ ಬಡವರ ಬವಣೆಯನ್ನು ಯಾರು ಸರಿ ಮಾಡ್ತೀರಿ? ಅವತ್ತು ಡಿನೋಟಿಫಿಕೇಶನ್ ಆದಾಗ BJP ಸರ್ಕಾರ ವಿರುದ್ಧ ನೀವೇ ವಾಗ್ದಾಳಿಗಳನ್ನು ಮಾಡಿದ್ರಿ. ಎಲ್ಲ ಜನರ ಪರಿಸ್ಥಿತಿ ಅತಂತ್ರ ಆಗಿದೆ ಅಂತ. ಇವತ್ತು ನಿಮಗೆ ಗೊತ್ತಾಗ್ತಾ ಇಲ್ವಾ? ಅಲ್ಲಿ 3 ದಿನ ಆಗಿರ್ಬೋದು, 90 ದಿನ ಆಗಿರ್ಬೋದು. ಇಲ್ಲಿ 90 ದಿನಕ್ಕೂ ಮೀರಿ ನಮಗಿನ್ನೂ ಅವಕಾಶಗಳನ್ನು ಕೊಟ್ಟಿಲ್ಲ. ಸೊ ಹಾಗಾಗಿ ಕೂಡಲೇ ಈ ಖಾತವನ್ನು ಕೊಡ್ತೀನಿ, ನಾಳೆ ಕೊಡ್ತೀನಿ, ನಾಡಿದ್ದು ಕೊಡ್ತೀನಿ ಅನ್ನೋದೇನಿದೆ ಅದು BBMP ಸೀಮಿತವಾಗಿ ಮಾಡ್ತಾ ಇದ್ದೀರಿ. ಏನು, ಇವತ್ತು ಬಿ ಖಾತೆ ಇಲ್ಲದೇ ಇರೋರು ಮನೆ ಇರುವಂತಹ ಜಾಗಕ್ಕೆ ಖಾತಾ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಿ. ಅಂದರೆ ಖಾತಾನೇ ಇಲ್ಲದೆ ಇರೋರಿಗೆ ಬಿ ಖಾತಾ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಿ. ಖಾಲಿ ಸೈಟ್ಗಳಿಗಂತೂ ಖಾತದ ಬಗ್ಗೆ ಮಾತೇ ಆಡ್ತಾ ಇಲ್ಲ. ಸೊ ಖಾಲಿ ಸೈಟ್ ಅವ್ರು ಮಾರಾಟ ಮಾಡಬೇಕಂದ್ರೆ ಏನು ಮಾಡಬೇಕು? ಪಾಯಿಂಟ್ ನಂಬರ್ 1. ಎರಡನೇದು, ಗ್ರಾಮ ಪಂಚಾಯಿತಿ ಲಿಮಿಟ್ಸ್ಗಳಲ್ಲಿ ಇರುವಂತಹ ಪ್ರಾಪರ್ಟಿಗಳಿಗೆ ಜನಗಳು ಏನು ಮಾಡಬೇಕು? ಈ ಎಲ್ಲ ಕ್ಲಾರಿಟಿಗಳನ್ನು ಎಷ್ಟು ಬೇಗ ನೀವು ಕೊಡ್ತೀರಿ ಅನ್ನೋದು ನಮ್ಮ ಈ ಒಂದು ಪ್ರಶ್ನೆ. ಎರಡನೇದಾಗಿ, ನಮ್ಮ ಸಂಸ್ಥೆ ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆ ಇದರ ವಿರುದ್ಧ ಹೋರಾಟ ಮಾಡಲು ಸಜ್ಜನ್ನು ರೂಪಿಸ್ತಿದ್ದೀವಿ. ಯಾಕೆಂದರೆ ಟೈಮ್ ಮೇಲೆ ಟೈಮು, ಡೇಟ್ ಮೇಲೆ ಡೇಟು ಬರ್ತಾನೆ ಇದೆ. ಇವತ್ತು ಬರ್ತಾರೆ, ನಾಳೆ ಕೊಡ್ತಾರೆ ಅನ್ನೋದು. ಇವತ್ತು ಒಂದು ಚಿಕ್ಕ ಶಾಪ್ ಓನರಿಂದ, ಒಂದು ಸಿಮೆಂಟ್ ಅಂಗಡಿ ಇಟ್ಕೊಂಡಿರೋನು, ಸ್ಟೀಲ್ ಅಂಗಡಿ ಇಟ್ಕೊಂಡಿರೋನು, ಡ್ರೈವರ್ ಮಾಡ್ತಾ ಇದ್ದ ಕೆಲಸ, ಆ ಡ್ರೈವರ್ಗೂ ಕೆಲಸ ಇಲ್ದಂಗೆ ಆಗಿದೆ. ಇದನ್ನು ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ. ನೀವು ಅನೇಕ ಸಬ್ಜೆಕ್ಟ್ಗಳನ್ನು ನೀವೇ ನೋಡಿದ್ರಿ, ಖಾಲಿ ಹೊಡಿತಾ ಇದೆ, ರೆವಿನ್ಯೂ ಸರ್ಕಾರಕ್ಕೆ ಬಂದಿಲ್ಲ. ಬಟ್ ಅದ್ರ ಬಗ್ಗೆ ನಮ್ಮ ಚಿಂತೆ ಇಲ್ಲ. ಅದು ಯಾಕೆಂದರೆ ನೀವೇ ಜವಾಬ್ದಾರರು, ನಿಮಗೆ ಅದು ರೆವಿನ್ಯೂ ಬರಬೇಕಾಗಿರೋದು. ಆದರೆ ನಾನು ಮಾತಾಡ್ತಿರೋದು ಬಡ ಕೂಲಿ ಕಾರ್ಮಿಕರು ಊರುಗಳನ್ನು ಬಿಟ್ಟು ಬೇರೆ ಅವರ ಮನೆ ಕಡೆ ಹೋಗ್ತಾ ಇದ್ದಾರೆ. ಹಾಗೂ ಚಿಕ್ಕ ಚಿಕ್ಕ ವೆಂಡರ್ಸ್ಗಳು, ಡ್ರೈವರ್ಸ್ಗಳು ಇದರೆಲ್ಲ ಇವರು ಸಫರ್ ಮಾಡ್ತಾ ಇದ್ದಾರೆ. ಪ್ಲಂಬರು, ಮೇಸ್ತ್ರಿ, ಇವ್ರಿಗೆ ಯಾರಿಗೂ ಕೆಲಸ ಇಲ್ಲ. ಸೊ ಹಾಗಾಗಿ ಯಾಕೆ ಈ ಸಾಮಾನ್ಯ ಜನರ ಬಗ್ಗೆ ಸರ್ಕಾರಕ್ಕೆ ಅಸಡ್ಡೆ? ಇದನ್ನು ಪ್ರಶ್ನಿಸಲು ಒಂದು ಹೋರಾಟವನ್ನು ರೂಪಿಸ್ತಾ ಇದ್ದೀವಿ. ಶೀಘ್ರದಲ್ಲಿ ಒಂದು ಪ್ರಿಲಿಮಿನರಿ ಮೀಟಿಂಗ್ನ ಮಾಡಿ ಸ್ಟ್ರೈಕ್ ಡೇಟನ್ನು ನಾವು ಡಿಕ್ಲೇರ್ ಮಾಡ್ತೀವಿ. ಕೂಡಲೇ ಈ ಖಾತಾವನ್ನು ರಿಲೀಸ್ ಮಾಡಬೇಕು, ಅಥವಾ ಯಾವುದೋ ಒಂದು ಖಾತೆ ಕೊಡಿ, ನಮ್ಮ ಜಮೀನನ್ನು ಇನ್ನೊಬ್ಬರಿಗೆ ವರ್ಗಾವಣೆ ಮಾಡುವಂತಹ ಹಕ್ಕನ್ನು ನಮಗೆ ಕೊಡಿ ಅನ್ನೋದನ್ನ ನಾವು ಇವತ್ತು ಪ್ರಶ್ನಿಸ್ತಾ ಇದ್ದೀವಿ. ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆಯ ರಾಜ್ಯಾಧ್ಯಕ್ಷನಾಗಿ ಈ ಮಾತನ್ನು ನಾನು ಕೇಳ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.